ನಮ್ಗೊಂದು ಸ್ವಲ್ಪ ಬನ್ಸಿ ರವೆ ಇಷ್ಟ ಅಂತ ನಾವು ಬನ್ಸಿ ರವೆ ಇಟ್ಕೊಂಡಿದ್ದೀವಿ. ನಮಗೂ ಇಷ್ಟ. 1 ಪಾವ್ ರವೆ ಅಲ್ವಾ, ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಒಂದೊಂದು ಹಿಡಿ ಇದೆ. ಇನ್ನೊಂದು ಭಕ್ತ ಪ್ರಹ್ಲಾದಕ್ಕೋಸ್ಕರ ಚಿಟ್ಕಿ. ಅಯ್ಯೋ ಬಣ್ಣ ಬರ್ತಾ ಇದೆ ಆಗ್ಲೇ. ಇನ್ನೇನು ರವಾ ಬಿದ್ರೆ ಈಗ ಭಾರತೀಯ ಇಳಿಸ್ಬಿಟ್ರೆ ತರಕಾರಿ ಎಲ್ಲ ಹಾಕಿ ಈರುಳ್ಳಿ ಇಲ್ಲದೆ ಇರೋ ಉಪ್ಪಿಟ್ಟಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಹಂಗೆ ಇನ್ನು ಬಾಯಲ್ಲಿ ತುತ್ತಿರುತ್ತೆ ಮಾತಾಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಹಲವೆ ಅಮ್ಮವ್ರಿಗೆ ನೋಡಿ, ಇವತ್ತು ಪತ್ರಿಕೆಯವರು, TV ಚಾನಲ್ನವರು ಅವರವ್ರ ಕಾರ್ಯಕ್ರಮಗಳಿಗೆ ಅವ್ರನ್ನ ಗುರುತಿಸಿ ಕರೀತಾರೆ ಅಂದರೆ ಅವರ ಈ ಒಂದು ಟ್ಯಾಲೆಂಟ್. ವೀಕ್ಷಕರೇ, ತರಕಾರಿ ಭರಿತ ತಟ್ಟೆ ಇದು. ನೋಡಿ, ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ನೀವೇ ಹೇಳ್ಬೇಕು, ಇಷ್ಟೊಂದು ತರಕಾರಿ ಇದೆ, ಇವತ್ತು ಏನ್ ಮಾಡ್ತಿದ್ದೀರಾ? ಅದೇ ತರಕಾರಿ ಉಪ್ಪಿಟ್ಟು ಮಾಡಿ ಎಲ್ಲರಿಗೂ ತೋರ್ಸೋಣ ಅಂತ ಎಲ್ಲಾ ತರ ತರಕಾರಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದ್ ಸ್ವಲ್ಪ ಅಂದ್ರೂ ಕೂಡ ಬಣ್ಣ 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 ಚೆನ್ನಾಗಿ ಕಲರ್ಫುಲ್ ಆಗಿದೆ ತಟ್ಟೆ. ಕಲರ್ಫುಲ್ ಆಗಿದೆ. ಕಲರ್ಫುಲ್ ಉಪ್ಪಿಟ್ಟು ಅಂದ್ರೆ ಅಮ್ಮವ್ರ ಶೈಲಿ ಸಿಕ್ಕಿದ್ದಿಲ್ಲ ನಮ್ಗೆ, ನೀವು ಕೇಳ್ತಿದ್ರಿ. ಶುರು ಮಾಡ್ಬಿಡೋಣಮ್ಮ ನಿಮ್ಮ ಉಪ್ಪಿಟ್ಟು. ಓಕೆ ಅಮ್ಮ, ಏನೇನು ಇಟ್ಕೊಂಡಿದ್ರಿ ಈಗ? ಇವಾಗ 1 ಪಾವ್ ಬನ್ಸಿ ರವೆ, ಎಲ್ಲ ತರಕಾರಿ ಒಂದು 50-100 ಗ್ರಾಮ್ ಒಳಗಡೆ ಇರೋ ಕ್ಯಾಬೇಜು, ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾರೆಟ್, ಸೀಮೆ ಬದನೆಕಾಯಿ, ಹುರ್ಲಿಕಾಯಿ. ಇಷ್ಟ ಇದ್ದವ್ರು ಆಲೂಗಡ್ಡೆ, ಈರುಳ್ಳಿ ಆಡ್ ಮಾಡ್ಕೋಬಹುದು. ನಾವು ಬೇಡ ಅಂತ ಹಾಕೊಂಡಿವಿ. ವಿತೌಟ್ ಈರುಳ್ಳಿ. ಇದೊಟ್ಟು ಈರುಳ್ಳಿ ಉಪ್ಪಿಟ್ಟು. ಅದ್ಭುತ. ಉಪ್ಪಿಟ್ಟಿಗೆ ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀರಾ? ಸ್ವಲ್ಪ. ಓಕೆ 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 ಓಕೆ, ಶುರು ಮಾಡೋಣ. ನಮ್ಮೊಟ್ಟಿಗೆ ಭಾರತಿ ಮೇಡಮ್ ಇದ್ದಾರೆ. ನಮಸ್ಕಾರಮ್ಮ. ಮೊದಲನೇದಾಗಿ ಇವಾಗ ಉಪ್ಪಿಟ್ಟು ರವೆ ಹುರ್ಕೊಳ್ಳೋಣ, ಆಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಎಸ್ ಎಸ್ ಎಸ್. ಇವಾಗ ರವೆ ಹುರಿಯಕ್ಕೆ ಹಾಕೊಳ್ಳೋದು. ಉಗುರು ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಬನ್ಸಿ ರವೆ ತುಂಬಾ ಹುರಿಬೇಕಾಗಿಲ್ಲ. ಅದ್ಭುತ. ಬಾಂಬೆ ರವೆನೂ ಮಾಡ್ಬೋದು. ಹೌದು, ಸಣ್ಣಗೆ ಬರುತ್ತೆ. ಸಣ್ಣಗೆ ಬರುತ್ತೆ. ನಮ್ಗೊಂದು ಸ್ವಲ್ಪ ಬನ್ಸಿ ರವೆ ಇಷ್ಟ ಅಂತ ನಾವು ಬನ್ಸಿ ರವೆ ಇಟ್ಕೊಂಡಿದ್ದೀವಿ. ನಮಗೂ ಇಷ್ಟ. ಸ್ವಲ್ಪ ಹುರ್ಕೋಬೇಕು. ಇವಾಗ ರವೆ ಹುರಿದಿದ್ದಾಯ್ತು. ಬನ್ಸಿ ರವೆ ತುಂಬಾ ಹುರಿಬೇಕಾಗಿಲ್ಲ, ಲೋಕಲ್ ರವೆಗೆ ಬೇಕು. ಹೌದಾ? ಇವಾಗ ಎಣ್ಣೆ, ಬನ್ಸಿ ರವೆಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರ್ಬೇಕು. ಸಾಕು. ಇವಾಗ ಎಣ್ಣೆ ಕಾಯ್ತಾ ಇದೆ. ಒಂದು ಚಿಟಿಕೆ ಅರಿಶಿಣದ ಪುಡಿ, ಆಮೇಲೆ ಸಾಸಿವೆ ಒಂಚೂರು. ಸಾಕು ಸಾಕು. ಉದ್ದಿನ ಬೇಳೆ, ಕಡಲೆಬೇಳೆ ಸಾಕು. ಎಲ್ಲ ಒಂದೊಂದು ಸಣ್ಣ ಹಿಡಿ. ಎಲ್ಲ ಒಂದೊಂದು ಚೂರು. ಎಲ್ಲ ತರಕಾರಿ ಒಂದೊಂದೇ ಎಲ್ಲ ತೊಳೆದು ಇಟ್ಕೊಂಡಿದ್ದೀವಿ. ಫಸ್ಟ್ ಹುರುಳಿಕಾಯಿ. ಹುರುಳಿಕಾಯಿ 300 ಗ್ರಾಮ್ ಇರ್ಬೋದಾ? ಅಷ್ಟೇ ಅಷ್ಟೇ. 1 ಪಾವ್ ರವೆ ಅಲ್ವಾ, ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಒಂದೊಂದು ಹಿಡಿ ಇದೆ. ಅದೇನು ತೋರಿಸ್ತಾ ಇದ್ರೆ ಅಳತೆ ಅಷ್ಟೇ. ಉಪ್ಪಿಟ್ಟು ಮಜವಾಗಿರ್ತದೆ. ಇವಾಗ ತರಕಾರಿ ಬೇಯ್ತಾ ಇದೆ. ಈಗ 1 ನಿಮಿಷ ಆದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಕರಿಬೇವು ಒಂದು ಸ್ವಲ್ಪ. ಇವಾಗ ತರಕಾರಿ ರೆಡಿ ಆಗ್ತಾ ಇದೆ. ನೀರು ಹಾಕ್ಬೇಕು ಉಪ್ಪಿಟ್ಟಿಗೆ. ಈಗ 1 ಪಾವು, ಅದಕ್ಕೆ 2-2.5 ಅಷ್ಟು ನೀರು. 2.5 ಪಾವ್ ಅಷ್ಟು ನೀರು. 1 ಪಾವು ರವೆ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಬನ್ಸಿ ರವೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಅದಕ್ಕೆ ಒಂದು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಪ್ಪು. ಕೃಷ್ಣ, ವಾಸುದೇವ, ಶ್ರೀಹರಿ. ಇನ್ನೊಂದು ಚಿಟ್ಟು ಹಾಕಿ. ಇನ್ನೊಂದು ಭಕ್ತ ಪ್ರಹ್ಲಾದಕ್ಕೋಸ್ಕರ ಚಿಟ್ಕಿ. ಅಯ್ಯೋ, ನೀರಿಗೆ ಕಾಯಿ ತುರಿ ಹಾಕ್ಬಿಟ್ರೆ ರಸ ಚೆನ್ನಾಗಿ ಬಿಟ್ಟಿರುತ್ತೆ. ಕಾಯಿ ತುರಿ ಎಷ್ಟದು? 1 ಕಪ್ಪು. 1 ಕಪ್ಪಷ್ಟು. ಮೇಲ್ಗಡೆ ಬಟ್ಟೆ ತುರಿ. ಕೊತ್ತಂಬರಿ ಹಾಕ್ತಾ ಇದ್ದೀವಿ ಇವಾಗ. ಸ್ವಲ್ಪ ಸಕ್ಕರೆ. ಸಕ್ಕರೆಗೆ ಸ್ವಲ್ಪ ರುಚಿನೂ ಇರುತ್ತೆ. ಯಾವಾಗ್ಲೂ ಅಷ್ಟೇ. ಉಪ್ಪಿಟ್ಟಿಗೆ ಉಪ್ಪು ಜೊತೆಗೆ ನಿಂಬೆಹಣ್ಣು ಹುಳಿ ಅಂತದೇನು ಇದ್ದಾಗ ಈ ಸಕ್ಕರೆ ಬಿದ್ರೇನೆ ಚೆನ್ನಾಗಿ ಬಣ್ಣ ಬರ್ತಾ ಇದೆ. ಆಗ್ಲೇ ಇನ್ನೇನು ರವಾ ಬಿದ್ರೆ
ಅಮ್ಮ ಹೊಸ ತಿರುಪತಿ ತಿರುಮಲ ದೇವಸ್ಥಾನಂ ತಿರುಪತಿ AP ಹೌದು. ಕ್ಯಾಲೆಂಡರ್ ಬಂದಿದೆ. ಅದೇ ಮೊನ್ನೆ ತಾನೇ ಬಂದವರು ಇದು ಆರ್ಡರ್ ಕೊಟ್ಬಿಟ್ಟು ಹೋದ್ರು. ಅವಾಗ ಈ ಕ್ಯಾಲೆಂಡರ್ ಕೊಟ್ಬಿಟ್ಟು ಹೋದ್ರು, ಲಡ್ಡು ಪ್ರಸಾದ ಎರಡೂನು. ತಿರುಮಲ ತಿರುಪತಿ ದೇವಸ್ಥಾನದವರು ಅದು ಬೆಂಗಳೂರಿನವರು, ಮಲ್ಲೇಶ್ವರಂ ಆರ್ಡರ್ ಕೊಟ್ರು, ಆರ್ಡರ್ ಕೊಟ್ಬಿಟ್ಟು ಹೋದ್ರು. ದೇವಸ್ಥಾನಕ್ಕೆ ಪ್ರಸಾದಕ್ಕಲ್ಲ, ಅವ್ರ ಮನೆ ಫಂಕ್ಷನ್ ಇದೆ ಅಂತ ತಗೊಂಡು. ದೇವಸ್ಥಾನದವರು, ಅವರೇ ದೇವಸ್ಥಾನದ ಅಧ್ಯಕ್ಷರು. ಅದು ಬಹಳ ಚೆನ್ನಾಗಿರೋ ಕ್ಯಾಲೆಂಡರ್ ಅದು. ಹೌದೌದು. ರವೆ ಹಾಕೋದು ಇವಾಗ. ರವೆ ಹಾಕೋದಮ್ಮ? ರವೆ ಹಾಕೋದು. ನೀರು ಮರಳ್ತಾ ಇದೆ. ನೀರು ಮರಳ್ತಾ ಇದೆ, ರವೆ ಕುದೀತಾ ಇದೆ. ಇನ್ನೊಂದು ನಿಮಿಷ ಆದರೆ ಉಪ್ಪಿಟ್ಟು ಕೆಳಗಡೆ ಇಳಿಸೋದೆ. ಇನ್ನೊಂದು 2 ನಿಮಿಷ ರವೆ ಬೆಂದ್ಬಿಡುತ್ತೆ. ಇವಾಗ ಕೆಳಗಡೆ ಇಳಿಸೋದೆ. ಮೊನ್ನೆ ನಾವು ನಿಮ್ದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ನೋಡಿದೆ, ಅದ್ಭುತವಾಗಿ ಬರ್ದಿದ್ರು ಸುಮಾ ಅವರು ಅಂತ. ಸುಮಾ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನಮ್ಮ ಮನೆ ರಸಗಳ ಬಗ್ಗೆನೂ ಅದರಲ್ಲಿ ಉಲ್ಲೇಖ ಇದೆ. ಅದನ್ನ ನಾವೀಗ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಒಂದು ಸಂಚಿ ಬಂದಿತ್ತು. ಸುಮಾ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ಬೇಕು. ಹೌದೌದು, ಬಹಳ ಚೆನ್ನಾಗಿ ಬರ್ದಿದ್ರು. ಬಹಳ ಖುಷಿ ಆಯ್ತು. ನಾನು ಓದಿ ಬಹಳ ಖುಷಿ ಆಗಿದೆ. ನೀವು ಓದಿ ವೀಕ್ಷಕರೇ, ಹಾಕಿರ್ತೀನಿ ಇವಾಗ. ಇವಾಗೆಲ್ಲ ಉಪ್ಪಿಟ್ಟು ರೆಡಿ ಆಗಿದೆ. ಅದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀವಿ. ಇವಾಗ ತಳ ಒಂಚೂರು ಹತ್ಕೊಂಡಿಲ್ಲ, ಕೆಳಗಡೆ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ. ಏನು ಅಂಟ್ಕೊಂಡಿಲ್ಲ ಅಲ್ಲ, ಹಿಂಗಾಗ್ಬೇಕು. ಈಗ ಉಪ್ಪಿಟ್ಟು ರೆಡಿ ಅಂತ. ಈಗ ಉಪ್ಪಿಟ್ಟು ರೆಡಿ. ಈಗ ಭಾರತೀಯರು ಇಳಿಸ್ಬಿಟ್ರೆ ನೋಡ್ರಿ, ಬನ್ಸಿರವೆ ಉಪ್ಪಿಟ್ಟು. ಇದರಲ್ಲಿ ಈರುಳ್ಳಿ ಇಲ್ಲ, ಈರುಳ್ಳಿ ಒಂದಿಲ್ಲ ನೋಡಿ. ತರಕಾರಿ ಭರಿತ, ರುಚಿ ಭರಿತ ಅನ್ಬೋದು. ಆಮೇಲೆ ಕಟ್ಟೆಗೆ ಹಾಕೋದು ಇವಾಗ ನೋಡಿ. ಸೂಪರ್ ಆಗಿದೆ. ನಮ್ಮ ಬ್ರಾಹ್ಮಣ ಶೈಲಿಯ ಉಪ್ಪಿಟ್ಟು ರೆಡಿಯಾಗಿದೆ. ತರಕಾರಿ ಎಲ್ಲ ಹಾಕಿ ಈರುಳ್ಳಿ ಇಲ್ಲದೆ ಇರೋ ಉಪ್ಪಿಟ್ಟಿದು. ಎಲ್ಲರೂ ಮನೇಲಿ ಮಾಡಿಕೊಂಡು ರುಚಿ ನೋಡಿ ಕಾಮೆಂಟ್ಸ್ ಹಾಕಿ. ಹಿಂಗಿರ್ಬೇಕ್ರಿ ಬನ್ಸಿರವೆ ಉಪ್ಪಿಟ್ಟು ಅಂದ್ರೆ ಹಿಂಗಿರಲೇಬೇಕು. ನಾವು ಕೇಳ್ಕೊಂಡು ರೆಸಿಪಿ ಮಾಡಿದ್ದು, ಇದನ್ನು ಟೇಸ್ಟ್ ಮಾಡಿ ಹೇಳೋದು ಕರ್ತವ್ಯ ಅಂತ ಅನಿಸ್ತದೆ. ಈಗ ತರಾವರಿ ಉಪ್ಪಿಟ್ಟು ತೋರಿಸ್ತಾ ಇರ್ತೀವಿ, ಒಂದೊಂದು ಹೋಟ್ಲಿಂದ ತೋರಿಸ್ತೀವಿ. ಕೆಲವೊಂದು ಕಡೆಗೆ ಉಪ್ಪಿಟ್ಟು ಅಂದ್ರೆ ಏನು ಉಪ್ಪಿಟ್ಟು ಅಂತೀವಲ್ಲ, ಆದರೆ ಉಪ್ಪಿಟ್ಟು ಎಲ್ಲರಿಗೂ ಬೇಕು. ಅದು ಅಹಲ್ಯಬಾಯಿ ಅಮ್ಮವ್ರ ಉಪ್ಪಿಟ್ಟಿಗೋಸ್ಕರ ಕಾಯ್ತಾ ಇದ್ವಿ. ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ಅಂದ್ಬಿಟ್ರು ನೋಡಿ. ತರಕಾರಿ ಭರಿದ ಉಪ್ಪಿಟ್ಟು. ಬಾ, ಎಷ್ಟು ಚೆನ್ನಾಗಿದೆ ಅಂದರೆ ಹಂಗೆ ಇನ್ನು ಬಾಯಲ್ಲಿ ತುತ್ತಿರುತ್ತೆ ಮಾತಾಡಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಚೇತನ್ ರಾವ್ ಅವ್ರು ಮಾಡಿದ ವೆಜ್ ಪಲಾವ್ ಇತ್ತು, ನನ್ನ ಜೀವನದಲ್ಲಿ ತಿಂದಿರೋ ಬೆಸ್ಟ್ ವೆಜ್ ಪಲಾವ್ ಅಂತ ಹೇಳಿದ್ದೆ. ಇದು ಬನ್ಸಿರೋ ಉಪ್ಪಿಟ್ಟು, ತರಕಾರಿ ಭರಿತ, ಇಲ್ಲಿವರೆಗೆ ಟೇಸ್ಟ್ ಮಾಡೋದ್ರಲ್ಲಿ ಅಗ್ರಶ್ರೇಣಿ, ಟಾಪ್ ಮೋಸ್ಟ್ ಬೆಸ್ಟ್ ಅಂತ ಹೇಳ್ತಕ್ಕಂಥ ಒಂದು ಉಪ್ಪಿಟ್ಟು ಇವತ್ತು ಸಿಕ್ಬಿಟ್ಟಿದೆ. ಈ ರೆಸಿಪಿಗೋಸ್ಕರ ಕಾಯ್ತಿದ್ರಿ ನೀವು ಕಾಯ್ತಿದ್ರಿ, ಕಾಮೆಂಟ್ಸ್ ಹಾಕ್ತಾನೆ ಇದ್ವಿ. ಅಬ್ಬಾ ಏನೈತ್ರಿ, ಆಹಾ ಸೂಪರ್. ಅಹಲ್ಯಬಾಯಿ ಅಮ್ಮವ್ರಿಗೆ ನೋಡಿ, ಇವತ್ತು ಪತ್ರಿಕೆಯವರು, TV ಚಾನಲ್ನವರು ಅವರವ್ರ ಕಾರ್ಯಕ್ರಮಗಳಿಗೆ ಅವ್ರನ್ನ ಗುರುತಿಸಿ ಕರೀತಾರೆ ಅಂದರೆ ಅವರ ಈ ಒಂದು ಟ್ಯಾಲೆಂಟ್, ಅಡುಗೆಯ ಕುಶಲತೆ ಕಾರಣ ಆಗ್ತದೆ. ಸೊ ಇಂಥದ್ದು ನೀವು ಮನೇಲಿ ಮಾಡಿಕೊಂಡ್ರೆ ನಿಮಗೆ ಶಬಾಷ್ಗಿರಿ ಗ್ಯಾರಂಟಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆ ಇನ್ನೊಂದು ಒಳ್ಳೆ ರೆಸಿಪಿ ಒಟ್ಟಿಗೆ ಮತ್ತೆ ಸಿಗೋಣ. ಹಬ್ಬಗಳನ್ನು ಸಂತೋಷವಾಗಿ ಆಚರಿಸಿ. ನಮಸ್ಕಾರ. ಅಮ್ಮ, ವಿಶೇಷ ಅತಿಥಿ ಇವತ್ತು ನಮ್ಮ ಭಾರತೀಯ ಯಜಮಾನರು ಮಹದೇವ ಅಂತ. ತುಂಬಾ ಇದು ಮೊದಲು ಹೇಳ್ಬೇಕು ಅಂತಂದ್ರೆ, ಒಬ್ಬರ ಹೃದಯನ್ನ ಅರ್ತು ನಡೆಯೋ ಮನುಷ್ಯ ಅವನು. ಎಲ್ಲರ ಹತ್ರನೂ ಅಷ್ಟೇ ಅಂತ ಒಳ್ಳೆ ಗುಣ. ನಮ್ಮ ಭಾರತಿ ತುಂಬಾ ಪುಣ್ಯ ಮಾಡಿದ್ಲು ಅಷ್ಟದು. ಮಹದೇವ್ ಅಲ್ಲ ಹೆಸರು? ಮಹದೇವ್ ಅಂತ. ನಮಸ್ಕಾರ. ಅವ್ರೇನೋ ನಾನು 1 ವರ್ಷ 2 ವರ್ಷದಿಂದ ನಾನು ಯೂಟ್ಯೂಬಲ್ಲಿ ಇದ್ರು ಈ ಟೈಮಿಗೆ ಬಂದು ಜಾಯಿನ್ ಆಗಿರ್ಲಿಲ್ಲ. ಇವತ್ತೇನೋ ಕರೆಕ್ಟಾಗಿ ಬಂದಾಗ ಬಹಳ ಸಂತೋಷ ಆಯ್ತು. ಸೊ ಪರಿಚಯ ಮಾಡ್ಕೊಟ್ಟಿದ್ದೀವಿ ನಿಮಗೆ. ಭಾರತೀಯರಂತೂ ಇವತ್ತು ಪ್ರತಿ ಮನೆಯಲ್ಲೂ ಗೊತ್ತು. ಅದೇ ಹೌದು, ಪ್ರತಿ ಮನೆಯಲ್ಲೂ ಗೊತ್ತು. ಅವರ ಬಲಗೈ ಅವರು. ಓಕೆ, ಧನ್ಯವಾದ. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.